ಪ್ರಾಧಿಕಾರ ಮತ್ತು ಸರ್ಕಾರದ ಎಲ್ಲ ಪ್ರಾಧಿಕಾರಗಳ ವತಿಯಿಂದ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು ಖಾಸಗಿ ಸಂಸ್ಥೆಗಳಲ್ಲಿರುವಂತಹ ಉದ್ಯೋಗಗಳ ಒಂದು ಪೋರ್ಟಲ್ ಬೇಕು ನಮಗೆ. ನಮ್ಮ ಕನ್ನಡ ಟೆಕ್ಸ್ಟ್ಗಳು ಮತ್ತು ಕನ್ನಡ ಭಾಷೆ ಏನೋ ಒಂದು ಮಾಹಿತಿ ಕೇಳಿದ್ರೆ ತಪ್ಪಾಗಿ ಬರುತ್ತೆ. ಅಟ್ಲೀಸ್ಟ್ ಸಿ ದರ್ಜೆಯ ಎಲ್ಲ ಸರ್ಕಾರಿ ನೌಕರಿ ಪರೀಕ್ಷೆಗಳಲ್ಲಿ 100ಕ್ಕೆ 100 ಕನ್ನಡ ಬರಲೇಬೇಕು ಸರ್. ಎಲ್ರಿಗೂ ನಮಸ್ಕಾರ. ಬೆಳಗ್ಗೆಯಿಂದ ವಿದ್ವಾಂಸರು ಹಿರಿಯರು ಎಲ್ಲರೂ ಮಾತಾಡಿದ್ದಾರೆ. ನಾನೊಂದು ಪಾಯಿಂಟ್ಸ್ ಮಾಡ್ಕೊಂಡಿದ್ದೀನಿ. ನನಗನ್ಸಿದ್ದು ಸಾಧ್ಯತೆಗಳ ಬಗ್ಗೆ, ಸವಾಲುಗಳ ಬಗ್ಗೆ ಮಾತಾಡಿದ್ರು, ಸಾಧ್ಯತೆಗಳ ಬಗ್ಗೆ ನಾನು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ನೇರವಾಗಿ ವಿಷಯಕ್ಕೆ ಬರೆದವರೆ ಈ ಕರವೇ ಆರಂಭಿಸಿದಂಥ ಒಂದು ಸಮಗ್ರ ಭಾಷಾ ನೀತಿ ಮತ್ತು ಭಾಷಾ ಯೋಜನೆಯನ್ನು ಪ್ರಾಧಿಕಾರದ ನೇತೃತ್ವದಲ್ಲಿ ಎಲ್ಲ ವಿವಿಗಳು ಹಾಗೂ ಸರ್ಕಾರದ ವಿವಿಧ ಎಲ್ಲ ಪ್ರಾಧಿಕಾರಗಳು ಒಟ್ಟಿಗೆ ಎಳೆಯಬೇಕಾದಂಥ ಜವಾಬ್ದಾರಿ ಈಗ ನಿಮ್ಮ ಮೇಲೆ ಜಾಸ್ತಿ ಇದೆ ಅಂತ ಅನ್ಕೊಳ್ತೀನಿ ಸರ್. ಮೊದಲನೇದಾಗಿ ಇದು ಒಂದು ರಾಜ್ಯಾದ್ಯಂತ ಚಳವಳಿ ರೂಪದಲ್ಲಿ ಆಗಬೇಕು. ಕರವೇ ಆರಂಭಿಸಿದ್ದನ್ನ ಚಳವಳಿ ರೂಪದಲ್ಲಿ ಪೇರನ್ನು ಎಳಿಬೇಕಾದಂಥ ಅನಿವಾರ್ಯತೆ ಪ್ರಾಧಿಕಾರ ಮತ್ತು ಸರ್ಕಾರದ ಎಲ್ಲ ಪ್ರಾಧಿಕಾರಗಳ ಜವಾಬ್ದಾರಿ ಇದೆ ಅಂತ ನಾನು ಭಾವಿಸ್ತೀನಿ ಸರ್. ಎರಡನೇದಾಗಿ ಬಹುಮುಖ್ಯವಾಗಿ ನನ್ನಂಥ ಯುವಕರಿಗೆ ಉದ್ಯೋಗದ ಹಕ್ಕು ಬೇಕಾಗಿದೆ. ಸರ್ಕಾರದ ಉದ್ಯೋಗಗಳಲ್ಲದೆ ಪ್ರಾಧಿಕಾರ ಮತ್ತು ಸರ್ಕಾರದ ಎಲ್ಲ ಪ್ರಾಧಿಕಾರಗಳ ವತಿಯಿಂದ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು ಖಾಸಗಿ ಸಂಸ್ಥೆಗಳಲ್ಲಿರುವಂತಹ ಉದ್ಯೋಗಗಳ ಒಂದು ಪೋರ್ಟಲ್ ಬೇಕು ನಮಗೆ. ಈ ಪೋರ್ಟಲ್ ಉದ್ಯೋಗ ಈ ಸಮಗ್ರ ಭಾಷಾ ನೀತಿ ಮತ್ತು ಯೋಜನೆಗೆ ಒಂದು ಚಾಲನೆಯಾಗಿ ಸಿಕ್ಕರೆ ತುಂಬ ಅನುಕೂಲ ಆಗುತ್ತೆ. ಯಾಕಂದ್ರೆ ನಾವು ತುಂಬ ಜನಸಾಮಾನ್ಯರಿಗೆ ಅದರ ಯುವಕರಿಗೆ ನಾವು ರೀಚ್ ಆಗ್ಬೋದು. ಅದ್ರ ಮೂಲಕ ಒಂದು ಸಮಗ್ರ ಕರ್ನಾಟಕಕ್ಕೆ ಬೇಕಾದಂಥ ಒಂದು ಭಾಷಾ ಯೋಜನೆಯನ್ನು ರೂಪಿಸಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗತ್ತೆ. ಅದಕ್ಕೊಂದು ಬಲವೂ ಸಿಗತ್ತೆ ಅಂತೇಳಿ ನಾನು ನಂಬ್ತೀನಿ ಸರ್. ಇನ್ನೊಂದು ಬೆಳಗ್ಗೆ ಕೆ ವಿ ನಾರಾಯಣ್ ಸರ್ ಹೇಳ್ತಾ ಇದ್ರು. ಸೊ ನಾವು ಈವರೆಗೂ ಬಂದಿರುವಂತಹ ನಾಡು ನುಡಿ ಜಲ ಗಡಿ ಯಾವುದಕ್ಕೆ ಆಗಿರಲಿ ಸರ್, ಅಲ್ಲಿ ಬಂದಿರುವಂಥ ಆದೇಶಗಳನ್ನು ಈವರೆಗಿನ ಇಷ್ಟು ವರ್ಷಗಳಲ್ಲಿ ಬಂದಿರುವಂಥ ಆದೇಶಗಳನ್ನು, ವರದಿಗಳನ್ನು, ಬೇರೆ ಬೇರೆ ಸಂಘ ಸಂಸ್ಥೆಗಳು ಸಲ್ಲಿಸಿರುವಂಥ ಎಲ್ಲ ಆದೇಶಗಳನ್ನು ಒಂದು ಸಾರಿ ಎಲ್ಲ ಕಲೆಕ್ಟ್ ಮಾಡಿ ಅದನ್ನು ರಿಸರ್ಚ್ ಮಾಡಿ ಅಲ್ಲಿ ನಾವು ಜಾರಿಗೊಳಿಸಲು ಮೂಲೆ ಸೇರಲಿಕ್ಕೆ ಕಾರಣ ಏನು ಅನ್ನೋದನ್ನು ಅವನ್ನೆಲ್ಲವನ್ನು ಅಧ್ಯಯನ ಮಾಡಿ ಈ ಭಾಷಾ ನೀತಿ ಒಳಗಡೆ ಅಳವಡಿಸ್ಕೊಂಡ್ರೆ ಒಂದು ಹೊಸದಾದ ಸಾಧ್ಯತೆಯನ್ನು ನಾವು ಹುಡುಕ್ಬೋದು. ನಾವೆಲ್ಲಿ ಎಡವಿದ್ದೀವಿ ಅನ್ನೋದಕ್ಕೆ ಉತ್ತರವನ್ನು ಹುಡ್ಕೊಳ್ಬೋದು ಅಂತೇಳಿ ನನಗೆ ಅನಿಸ್ತಿದೆ ಸರ್. ಎಲ್ಲಕ್ಕಿಂತ ಮುಖ್ಯವಾಗಿ ಅನಿಪ್ ಸರ್ ಒಂದು ಮಾತಾಡಿದ್ರು, ನಾನು ಅದನ್ನು ಬರೆದಿಟ್ಕೊಂಡಿದ್ದೆ. ಒಂದು ಭಾಷೆ ಒಂದು ದೇಶ, ಬರೀ ಒಂದು ಅನ್ನುವ ಈ ಕಾಲಘಟ್ಟದಲ್ಲಿ ನಾವು ಕನ್ನಡವನ್ನೇ ನಾವು ಒಂದು ಅಂತ ಅಂದ್ಕೊಂಡ್ರೆ ಉಳಿದಿದ್ದು ಯಾವುದೂ ಸಮಸ್ಯೆ ಆಗಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ನನ್ನ ಓದಿನ ಮಿತಿಯಲ್ಲಿ ಇರ್ಬೋದು ಅಥವಾ ವಯಸ್ಸಿನ ಮಿತಿಯಲ್ಲಿ ಕನ್ನಡವನ್ನೇ ನಾವು ಒಂದು ಅಂತ ಅಂದ್ಕೊಂಡ್ರೆ ನಾವು ಬೇರೆ ಯಾವುದೇ ಭಾಷೆಗಳ ಬಗ್ಗೆ ಬೇರೆ ಯಾವುದೇ ಆತಂಕಗಳು ಬರಲ್ಲ ಅಂತೇಳಿ ನಾನು ಭಾವಿಸ್ಕೊಳ್ತೀನಿ ಸರ್. ಎರಡನೇದಾಗಿ ಗೌರವ್ನಾಥ್ ಸರ್ ಹೇಳಿದ್ರು ವಲಸೆ ನೀತಿ ಬಗ್ಗೆ. ಅದ್ರ ಜೊತೆಗೆ ವಲಸೆ ನೀತಿಯ ಜೊತೆಗೆ ಖರೀದಿ ನೀತಿಯನ್ನು ಮತ್ತು ವ್ಯಾಪಾರ ನೀತಿನ ಎರಡನ್ನೂ ಕಂಪಲ್ಸರಿ ಸೇರಿಸಲೇಬೇಕಾಗಿದೆ ಸರ್. ಯಾಕಂದರೆ ನಮ್ಮ ಸಣ್ಣ ಸಣ್ಣ ಉದ್ಯಮಗಳು, ಕರ್ನಾಟಕದಲ್ಲಿರುವ ಎಲ್ಲ ಸಣ್ಣ ಸಣ್ಣ ಉದ್ಯಮಗಳು, ಅಂಗಡಿ ವ್ಯಾಪಾರಗಳು ಬೇರೆಯವರ ಕೈವಶ ಆಗಿದ್ದಾವೆ. ಒಂದು ರಾಣೆಬೆನ್ನೂರು ಅಂತ ಒಂದು ಸಣ್ಣ ಹಳ್ಳಿಯಲ್ಲಿ ಬಹುತೇಕ ಬೇರೆ ರಾಜ್ಯದವರೇ ತುಂಬಿದ್ದಾರೆ ಸರ್. ಯಾಕಂದರೆ ಇದು ನಾವು ಮೊನ್ನೆ ಒಂದು ಆರ್ಟಿಕಲ್ ಬರೆದೆ ಸರ್. ಅದರಲ್ಲಿ ಕರ್ನಾಟಕದಲ್ಲಿ ಉದ್ಯಮಗಳ ಸಂಖ್ಯೆ ವ್ಯಾಪಾರದಲ್ಲಿ ಇರ್ಬೋದು ಸರ್, ಉದ್ಯಮಗಳು ಕನ್ನಡಿಗರು ಯಾವುದೂ ಇಲ್ಲ. ಫ್ಲಿಪ್ಕಾರ್ಟು, ಫೋನ್ಪೇ ಯಾವುದೂ ಇಲ್ಲ ಸರ್. ಅಮೆಝಾನ್ ಇಲ್ಲೆಲ್ಲ ನಮ್ಮದು ಇಲ್ಲಿ ಸೆಂಟ್ರ್ ಇದೆ, ಅದರ ಮಾಲೀಕರು ಬೇರೆ ಬೇರೆ ರಾಜ್ಯದವರು, ಬೇರೆ ಬೇರೆ ದೇಶದವರು. ಸೊ ನಮಗೆ ವಲಸೆ ನೀತಿ ಜೊತೆಗೆ ಖರೀದಿ ಮತ್ತು ವ್ಯಾಪಾರ ನೀತಿಯನ್ನು ಸೇರಿಸಬೇಕಾದಂಥ ಅನಿವಾರ್ಯತೆ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಆಮೇಲೆ ಎಲ್ಲ ಖಾಸಗಿ ಕಂಪನಿಗಳಿಗೆ ಸರ್ಕಾರ ಅನುಮತಿ ಕೊಡಬೇಕಾದ್ರೆ ಕಠಿಣವಾದ ನಿರ್ಧಾರಗಳನ್ನು ಏರುವ ಮತ್ತು ವಾಪಸ್ ಪಡೆದುಕೊಳ್ಳುವಂತಹ ಇಚ್ಛಾಶಕ್ತಿಯನ್ನು ಸಹ ನಾವು ಈ ಸಮಗ್ರ ನೀತಿ ಅಥವಾ ಯೋಜನೆ ಒಳಗಡೆ ಸೇರಿಸಿದರೆ ನಮ್ಮ ಕರ್ನಾಟಕಕ್ಕೆ ಬೇಕಾದಂಥ ಸಮಗ್ರವಾದಂತಹ ಒಂದು ಕವಿರಾಜ್ ಸರ್ ಹೇಳಿದಂಗೆ ಒಂದು ಸಂವಿಧಾನವನ್ನು, ಕರ್ನಾಟಕಕ್ಕೆ ಬೇಕಾದ ಕನ್ನಡ ಸಂವಿಧಾನವನ್ನು ನಾವು ರೂಢಿಸ್ಕೊಳ್ಬೋದು. ನಮ್ಮ ಇಚ್ಛಾಶಕ್ತಿಯ ಕೊರತೆಯಿಂದ ನಾವೆಲ್ಲರಿಗೂ ಕೆಂಪು ಹಾಸಿಗೆಯನ್ನು ಹಾಸ್ತಾ ಬಂದರೆ ನಾವು ಮತ್ತಷ್ಟು ದುರ್ಬಲಗೊಳ್ಳುವಂತಹ ಮತ್ತು ಈ ಥರದೇ ಮೀಟಿಂಗ್ಗಳನ್ನು ಮತ್ತೆ ಮುಂದುವರಿಸ್ತಾ ಹೋಗಬೇಕಾದಂತಹ ಆತಂಕವೂ ಸಹ ನನಗೆ ಕಾಡ್ತಾ ಇದೆ ಅಂತ ನಾನು ಭಾವಿಸ್ತೀನಿ ಸರ್. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಾಥಮಿಕ ಶಿಕ್ಷಣದ ಬಗ್ಗೆನೇ ಹೆಚ್ಚು ಚರ್ಚೆ ಆಯಿತು. ಉನ್ನತ ಶಿಕ್ಷಣದಲ್ಲಿ ಅದು ಈಗ ಕವಿರಾಜ್ ಸರ್ ಇದ್ದಾರೆ, ನಾನು ಪಾಯಿಂಟ್ಸ್ ಮಾಡ್ಕೊಂಡಿದ್ದೆ ಸರ್. ಆ ಯುಗದಲ್ಲಿ ಜಮಾನದಲ್ಲಿ ನಾವು ನಮ್ಮ ಕನ್ನಡ ಟೆಕ್ಸ್ಟ್ಗಳು ಮತ್ತು ಕನ್ನಡ ಭಾಷೆ ಏನೋ ಒಂದು ಮಾಹಿತಿ ಕೇಳಿದ್ರೆ ತಪ್ಪಾಗಿ ಬರುತ್ತೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಕನ್ನಡ ಪದಗಳೇ ತಪ್ಪಾಗಿ ಬರುತ್ತೆ. ಸೊ ನಮ್ಮ ಟೆಕ್ಸ್ಟ್ಗಳು ಅಂತರ್ಜಾಲದಲ್ಲಿ ಬರಬೇಕು, ಯಂತ್ರಾಂಶಗಳಲ್ಲಿ ನಮ್ಮ ಕನ್ನಡ ಬರಬೇಕು ಸರ್. ಆ್ಯಪ್ಗಳಿಲ್ಲ, ಇನ್ನು ಯುನಿಕೋಡಲ್ಲಿ ಕೆಲವೊಂದು ಈಗಿರುವ ಕನ್ನಡ ನುಡಿ ಒಳಗಡೆ ನಮ್ಮ ಕನ್ನಡನ ಕೆಲವೊಂದು ಫಾಂಟ್ಗಳು ಬರೋದೇ ಇಲ್ಲ. ನಾವು ಅದ್ರ ಬಗ್ಗೆನೇ ಗಮನ ಹರಿಸಿಲ್ಲ ಸರ್. ಪ್ರಾಧಿಕಾರ ದಯವಿಟ್ಟು ಈ ಸಮಗ್ರ ನೀತಿಯ ಮತ್ತು ಯೋಜನೆಗಳಲ್ಲಿ ಅದನ್ನು ನಾವು
ಪರಿಣಾಮಕಾರಿಯಾಗಿ ಯಂತ್ರಾಂಶಗಳನ್ನು ಬಳಸಬೇಕಾದಂಥ ಅನಿವಾರ್ಯತೆ ಇದೆ. ಸೊ ನಾವು ಯಂತ್ರಾಂಶಗಳನ್ನು ಹೊರಗಡೆ ಇಟ್ವಿ ಅಂದರೆ, ಸಾಫ್ಟ್ವೇರ್ನ ಹೊರಗಡೆ ಇಟ್ವಿ ಅಂದರೆ ನಮ್ಮ ಇದರೊಂದು ಯೋಜನೆಗೆ, ಒಂದು ಪ್ರಕ್ರಿಯೆಗೆ ಹಿನ್ನಡೆ ಆಗುವ ಸಾಧ್ಯತೆ ಇದೆ ಅಂತೇಳಿ ನನಗೆ ಅನಿಸ್ತು ಸರ್ ಬೆಳಗ್ಗೆಯಿಂದ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್, ಸಿ ದರ್ಜೆಯ ಕರ್ನಾಟಕದ ಎಲ್ಲ ಸರ್ಕಾರಿ FDSGಗಳಲ್ಲಿ 100 ಅಂಕಗಳಿಗೆ ಕನ್ನಡ ಪೇಪರ್ ಇತ್ತು ಸರ್. ಈಗ ಅದನ್ನು ಬರೀ 33 ಅಂಕಗಳಿಗೆ ಇಳಿಸಿದ್ದಾರೆ, ವಾಪಸ್ ತಗೊಂಡಿದ್ದಾರೆ ಸರ್. ಅದನ್ನು 33 ಅಂಕಗಳಿಗೆ ಕನ್ನಡ, 33 ಅಂಕಗಳಿಗೆ ಇಂಗ್ಲೀಷು, 33 ಅಂಕಗಳಿಗೆ ಕಂಪ್ಯೂಟ್ರು ಇಟ್ಟಿದ್ದಾರೆ ಸರ್. ಇನ್ನೊಂದು GK ಪೇಪರ್ ಇರುತ್ತೆ. ಸೊ ನಮ್ದು ಈಗ 2-3 ವರ್ಷದಿಂದ ನಡೀತಿದೆ ಸರ್, ಮತ್ತು ವಾಪಸ್ ಬರಬೇಕು ಸರ್ ಕನ್ನಡನೇ. ಅಟ್ಲೀಸ್ಟ್ ಸಿ ದರ್ಜೆಯ ಎಲ್ಲ ಸರ್ಕಾರಿ ನೌಕರಿ ಪರೀಕ್ಷೆಗಳಲ್ಲಿ 100ಕ್ಕೆ 100 ಕನ್ನಡ ಬರಲೇಬೇಕು ಸರ್. ಯಾಕಂದರೆ ಕಳೆದ ಬಾರಿ ಅಲ್ಲಿ 2 ಎಕ್ಸಾಮ್ ಆಗಿದೆ ಸರ್, ಈ ಪ್ಯಾಟರ್ನಲ್ಲಿ ಇದೆ. ಸೊ ಇದೊಂದು ಅರ್ಜೆಂಟಾಗಿ ಬೇಕಾಗಿದೆ ಸರ್. ಇನ್ನೊಂದು ಯಂತ್ರಾಂಶಗಳು ಸರ್. ಇಷ್ಟು ನನ್ನ ಅಭಿಪ್ರಾಯನ ಹಂಚ್ಕೊಳ್ತಾ ನನ್ನ ಮಾತುಗಳನ್ನು ವಿರಾಮ ನೀಡ್ತೀನಿ.